ಆಕಾಶವಾಣಿ ಮೈಸೂರು. ಇತ್ತೀಚೆಗೆ ಸಂಸತ್ತಿನ ಉಭಯ ಸದನಗಳಲ್ಲಿ ಅನುಮೋದನೆಗೊಂಡ ಜಿ ಮಸೂದೆ 2025 ಕುರಿತು ಮಾತುಕತೆ. ಪಾಲ್ಗೊಂಡಿರುವವರು ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಯೋಜನೆಗಳ ನೀತಿ ನಿರೂಪಕರು ಹಾಗೂ ಮಾರ್ಗದರ್ಶಕರಾದ ಡಾಕ್ಟರ್ ಜಿ ಅಚ್ಯುತರಾವ್. ಇವರೊಂದಿಗೆ ಮಾತುಕತೆಯಲ್ಲಿ ಪಾಲ್ಗೊಳ್ಳುವವರು ಡಾಕ್ಟರ್ ಮೈಸೂರು ಉಮೇಶ್. ಕೇಳುಗರಿಗೆಲ್ಲ ನಮಸ್ಕಾರ. ಕೇಳುಗರೆ, ಇಂದು ಭಾರತದಾದ್ಯಂತ ಜಿ ಅನ್ನುವಂತಹ ಒಂದು ಮಸೂದೆ ಸದ್ದು ಮಾಡ್ತಾ ಇದೆ. ಚಳಿಗಾಲದ ಅಧಿವೇಶನದಲ್ಲಿ ಕೇಂದ್ರ ಸರ್ಕಾರ ಈ ಯೋಜನೆಯನ್ನು ತಂದಿದೆ. ಎಲ್ಲರೂ ಕೂಡ ಇದನ್ನು ಬಹಳ ಆಸಕ್ತಿಯಿಂದ ಕುತೂಹಲದಿಂದ ನೋಡ್ತಾ ಇದ್ದಾರೆ. ಈಗಾಗಲೇ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಇತ್ತು. ಆ ಹೆಸರಿಗೆ ಪೂರಕವಾಗಿ ವಿಕಸಿತ ಭಾರತ ಗ್ಯಾರಂಟಿ ರೋಜ್ಗಾರ್ ಅಜೀವಿಕಾ ಮಿಷನ್ ಅಂಥೇಳಿ ಜಾರಿಗೊಳಿಸಲಾಗಿದೆ. ಇದರ ಉದ್ದೇಶ ಏನು ಮತ್ತು ಜಿ ಈ ಒಂದು ಹೊಸ ಮಸೂದೆಯ ಪರಿಕಲ್ಪನೆಗಳು ಏನು ಅನ್ನೋದ್ರ ಬಗ್ಗೆ ಕೆಲವಷ್ಟು ಮಾಹಿತಿಗಳನ್ನು ನಮ್ಮೊಡನೆ ಹಂಚಿಕೊಳ್ಳಿಕ್ಕೋಸ್ಕರ ನಮ್ಮ ಜೊತೆಯಲ್ಲಿದ್ದಾರೆ ಡಾಕ್ಟರ್ ಜಿ ಅಚ್ಯುತರಾವ್ ಅವರು. ಇವರು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಯೋಜನೆಗಳ ನೀತಿ ನಿರೂಪಕರು ಮತ್ತು ಸಲಹೆಗಾರರು. ಹಾಗೆಯೇ ಉದ್ಯೋಗ ಖಾತ್ರಿ ಯೋಜನೆಯ ಅಡಿಯಲ್ಲಿ ಕಳೆದ 18 ವರ್ಷಗಳಿಂದ ಸಲಹೆ ಮತ್ತು ಮಾರ್ಗದರ್ಶಕರಾಗಿ ಇವರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ಕಾರ ಸರ್. ಮಹಾತ್ಮ ಗಾಂಧಿ ನರೇಗಾ ಅಥವಾ MG ನರೇಗಾ, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅನ್ನುವಂಥದ್ದು ಸುಮಾರು 1-2 ದಶಕಗಳಿಂದ ಅದು ಚಾಲನೆಯಲ್ಲಿ ಇತ್ತು. ಈಗ ಕೇಂದ್ರ ಸರ್ಕಾರ ವಿಕಸಿತ ಭಾರತ ಜಿ ಅಂಥೇಳಿ ಮಸೂದೆಯನ್ನು ಹೊರತಂದಿದೆ. ಇದರ ಉದ್ದೇಶ ಏನು? ಈ ಜಿ ಆ ಯೋಜನೆಯ ವ್ಯಾಪ್ತಿಯಲ್ಲಿ ಏನೇನೆಲ್ಲ ಬರುತ್ತೆ? ಈ ಗ್ರಾಮೀಣ ಖಾತ್ರಿ ಯೋಜನೆಗೆ ಒಳಗೊಳ್ಳುವಂಥವರಿಗೆ ಇದರಿಂದ ಏನೇನೆಲ್ಲ ಪ್ರಯೋಜನಗಳು ಲಭಿಸುತ್ತೆ? ವಿಕಸಿತ್ ಭಾರತ್ ರಾಮ್ಜಿ ಬಿಲ್ ಕಾಯಿದೆ ಮಸೂದೆ ಅಂತ ಏನೀಗ ವ್ಯಾಪಕವಾಗಿ ಚರ್ಚೆ ಆಗ್ತಾ ಇದೆ ಮತ್ತು ಎರಡೂ ಸದನದಲ್ಲಿ ಅದು ಅನುಮೋದನೆಯಾಗಿ ಈಗ ಅದೊಂದು ಕಾಯ್ದೆ ಆಗಿದೆ. ಉದ್ಯೋಗ ಖಾತ್ರಿ ಯೋಜನೆ ಏನಿತ್ತು ನಮ್ಮಲ್ಲಿ, ಅದು ಒಂದು ಕಾಯ್ದೆನೆ. ಈ ಯಾವುದೇ ಸರ್ಕಾರ ಬಂದ್ರೂ ಈ ಉದ್ಯೋಗ ಖಾತ್ರಿನ ನಿಲ್ಸಕ್ಕಾಗಲ್ಲ. ಅದಕ್ಕೆ ಪ್ರತಿ ವರ್ಷ ಬಜೆಟ್ನಲ್ಲಿ ಅವರು ಹಣವನ್ನು ಕೊಡಲೇಬೇಕು, ಮೀಸಲಿಡಲೇಬೇಕು. ಅದಕ್ಕೆ ಬೇಕಾಗಿರುವಂತಹ ಪೂರಕ ನೀತಿಗಳು ಮತ್ತು ಬೇರೆ ಬೇರೆ ನಿರೂಪಕ ವ್ಯವಸ್ಥೆಗಳನ್ನು ಆ ಸರ್ಕಾರಗಳು ಮಾಡಬೇಕು, ಕೇಂದ್ರ ಸರ್ಕಾರ ಮಾಡಬೇಕು ಅಂತ ನೀತಿನಲ್ಲೇ ಹೇಳಿಬಿಟ್ಟಿದ್ದಾರೆ. ಅದರ ಪ್ರಕಾರ ಈಗ 2 ದಶಕಗಳಿಂದ ನಮ್ಮ MG ನರೇಗಾ, ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಹಲವಾರು ರೂಪಗಳಲ್ಲೇ ಅದು ಜಾರಿಯಾಗಿದೆ. 4,000 ಕಾಮಗಾರಿಗಳು ತೆಗೆದುಕೊಳ್ಳೋಕೆ ಅದರಲ್ಲಿ ಅವಕಾಶ ಇತ್ತು. ನಮ್ಮ ರಾಜ್ಯದಲ್ಲೂ ಸುಮಾರು 150-200 ಕಾಮಗಾರಿಗಳನ್ನ ತೆಗೆದುಕೊಂಡು ಕೆಲಸ ಮಾಡ್ತಾಯಿದ್ದು ನಾವು ನೋಡ್ತಾ ಇದ್ವಿ. ಇದರ ಮುಖ್ಯ ಆಶಯ ಏನಿತ್ತು ಅಂದರೆ ಅನ್ಸ್ಕಿಲ್ಡ್ ಲೇಬರ್, ಆಕೌಶಲ ಕರ್ಮಿಗಳು ಅಂತ ಯಾರಿದ್ದಾರೆ ಅವರಿಗೆ ಉದ್ಯೋಗ ಸಿಗೋಂಗೆ ಆಗಬೇಕು. ಸ್ಕಿಲ್ಡ್ ವರ್ಕರ್ಸ್ಗೆ ಎಲ್ಲಿ ಬೇಕಾದ್ರೂ ಕೆಲಸ ಸಿಕ್ಬಿಡುತ್ತೆ, ಆದರೆ ಅನ್ಸ್ಕಿಲ್ಡ್ ಲೇಬರ್ಸ್ಗೆ ಕೆಲಸ ಸಿಗ್ತಿರಲ್ಲ. ಅದು ಅವರ ಗ್ರಾಮದಲ್ಲಿ, ವಾಸ ಪ್ರದೇಶದಲ್ಲೇ, ಅವರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲೇ ಸಿಗಬೇಕು ಅನ್ನೋದು ಈ ಕಾರ್ಯಕ್ರಮದ ಆಶಯ ಆಗಿತ್ತು. ಅದಕ್ಕೀಗ ನಮಗೆಲ್ಲ ಗೊತ್ತಿದೆ, ಅದಕ್ಕೊಂದು ವೆಬ್ಸೈಟ್ ಇದೆ. ಆಮೇಲೆ ಯಾರಿಗೋ ನಮಗೆ ಉದ್ಯೋಗ ಬೇಕಂತಾರೆ ಅವರು ಚೀಟಿ ಪಡ್ಕೋಬೇಕು, ಅಧಿಕೃತವಾಗಿ KYC ಇರಬೇಕು, ಬ್ಯಾಂಕಲ್ಲಿ ಅವ್ರ ಖಾತೆ ಇರಬೇಕು. ಆ ಮಾನವ ದಿನಗಳು ಅವ್ರು ಏನು ಕೆಲಸ ಮಾಡ್ತಾರೆ ಅದರ ಹಣವನ್ನು ನೇರವಾಗಿ ನಾವು ಖಾತೆಗೆ ವರ್ಗಾಯಿಸುವ ಪದ್ಧತಿ ಇತ್ತು. ಇದನ್ನೆಲ್ಲ ಗಮನಿಸಿ ನೋಡಿದಾಗ 20 ವರ್ಷದ ಈ ಕಾರ್ಯಕ್ರಮದಲ್ಲಿ ಎಲ್ಲ ಪ್ರದೇಶಗಳಲ್ಲೂ ಒಂದೇ ರೀತಿಯ ಅನುಷ್ಠಾನ ಜಾರಿ ಆಗ್ತಾ ಇರಲಿಲ್ಲ. ಯಾಕಂದರೆ ವಲಯಗಳ ಆದ್ಯತೆ ಚೇಂಜ್ ಆಗ್ತಾ ಇತ್ತು. ಸೊ ಇದಕ್ಕಾಗಿ ಕೇಂದ್ರ ಸರ್ಕಾರ ಒಂದು ಅಧ್ಯಯನ ಮಾಡಿ ಏನಂದರೆ, ಒಂದು ಗ್ರಾಮೀಣ ಪ್ರದೇಶದಲ್ಲಿ ಉದ್ಯೋಗ ಸಿಗಲೇಬೇಕು. ಮೊದಲು 100 ದಿನ ಸಿಗ್ತಾ ಇತ್ತು, ಅದು ಸಾಕಾಗಲ್ಲ, 125 ದಿನ ಕೊಡೋಣ ಕಾಯ್ದೆ ಪ್ರಕಾರ. ರಾಜ್ಯ ಸರ್ಕಾರ ಬೇಕಾದ್ರೆ 150 ದಿನನೂ ಮಾಡ್ಕೋಬೋದು, 200 ದಿನನೂ ಬೇಕಾದ್ರೆ ಮಾಡ್ಕೋಬೋದು. ಕೆಲವು ರಾಜ್ಯಗಳಲ್ಲಿ ಮಾಡ್ಕೊಂಡಿದ್ದಾರೆ. ಇದು ಗಮನಿಸಬೇಕಾಗಿರೋವಂಥದ್ದು. ಎರಡನೇದು ಏನಪ್ಪ ಅಂತ ಹೇಳಿದ್ರೆ, 125 ದಿನ ಮಾನವ ದಿನನ ಒಟ್ಟಿಗೆ ಕೊಡೋದಿಲ್ಲ. ಯಾಕಂದರೆ ಈಗ ಒಂದು ಕೂಗಿತ್ತು, ಏನಪ್ಪ ಅಂತ ಹೇಳಿದ್ರೆ, ಕೃಷಿ ಕೂಲಿ ಸಿಗುವ ಸಮಯದಲ್ಲೂ ನೀವು ಖಾತ್ರಿ ಯೋಜನೆಯಲ್ಲಿ ಉದ್ಯೋಗ ಕೊಟ್ಬಿಟ್ರೆ ನಮ್ಮ ಕೃಷಿ ವಲಯಕ್ಕೆ ಜನ ಸಿಗಲ್ಲ. ಒಂದು ಬಿತ್ತನೆ ಸಮಯದಲ್ಲಿ, ಎರಡನೇ ಭಾಗದಲ್ಲಿ ಹಾರ್ವೆಸ್ಟ್ ಕೊಯ್ಲು ಸಮಯದಲ್ಲಿ ಜನ ಸಿಗ್ತಾ ಇಲ್ಲ. ಇದೊಂದು ದೊಡ್ಡ ನಮಗೆ ತೊಂದರೆ ಆಗ್ತಾ ಇದೆ. ಬೆಳೆದ ಫಸಲನ್ನ ನಾವು ಇನ್ ಟೈಮಲ್ಲಿ ಹಾರ್ವೆಸ್ಟ್ ಮಾಡೋಕ್ಕಾಗ್ತಾ ಇಲ್ಲ. ಪ್ರಕೃತಿ ವಿಕೋಪಗಳಿಗೆ ಇದು ತುತ್ತಾಗ್ತಾ ಇದೆ. ಗುಣಮಟ್ಟ ಬೆಳೆ ನಮ್ಮ ಕೈಗೆ ದಕ್ತಾ ಇಲ್ಲ ಅನ್ನೋದು 2-3 ವರ್ಷದಿಂದ ರೈತರು ಮತ್ತು ಬೇರೆ ಬೇರೆ ವ್ಯವಸ್ಥೆಗಳಿಂದ ಇದು ಬರ್ತಾಯಿತ್ತು, ಬೇಡಿಕೆ ಬರ್ತಾಯಿತ್ತು. ಇದನ್ನು ಆಮೂಲಾಗ್ರವಾಗಿ ಪರಿಶೀಲಿಸಿ ಈ 2-3 ತಿಂಗಳಲ್ಲಿ ಅವರು ಉದ್ಯೋಗ ಕೊಡೋಂಗಿಲ್ಲ. ಮುಖ್ಯವಾಗಿ ಜೂನ್, ಜುಲೈ, ಆಗಸ್ಟ್
ಅಥವಾ ಸೆಪ್ಟೆಂಬರು. ಅದು ಪ್ರಾದೇಶಿಕ ಕತೆಗೆ ಮತ್ತು ಅಲ್ಲಿನ ಹವಾಗುಣ ಮತ್ತು ಮಳೆ ಬೀಳುವ ಇದ್ರ ಮೇಲೆ ಅದು ನಿರ್ಧಾರ ಆಗುತ್ತೆ. ಎರಡನೇದಾಗಿ ನವೆಂಬರ್, ಡಿಸೆಂಬರ್, ಜನವರಿ ಮುಖ್ಯವಾಗಿ ಕೊಯ್ಲು ಇರುತ್ತೆ. ಆ ಕೊಯ್ಲು ಟೈಮಲ್ಲಿ ರೈತರಿಗೆ ಕೂಲಿ ಕಮರು ಸಿಗಬೇಕು, ಇಲ್ಲ ಅಂದ್ರೆ ಆಹಾರ ಭದ್ರತೆಗೆ ಹೊಡೆತ ಬೀಳ್ತದೆ, ಮತ್ತೆ ಅವ್ರಿಗೆ ದಕ್ಕಬೇಕಾಗಿರೋ ಆರ್ಥಿಕತೆ ಅವ್ರಿಗೆ ಸಿಗಲ್ಲ, ನಷ್ಟ ಉಂಟಾಗುತ್ತೆ. ಸೊ ಇದನ್ನು ಗಮನಿಸಿ ಕೇಂದ್ರ ಸರ್ಕಾರ ಇದಕ್ಕೆ ಮಾರ್ಪಾಡು ಮಾಡಿದೆ. ಮೊದಲೇನಾಗೋಗೋದು, ಈ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಒಟ್ಟು ಇಷ್ಟು ಮಾನವ ದಿನಗಳು ಕೆಲಸ ಆಗಬೇಕು ಅಂದರೆ ಅವರೇನು ಯೋಚನೆ ಮಾಡೋರು, 365 ದಿನದಲ್ಲಿ ಯಾವಾಗಲಾರು ಬರಲಿ ಅವಾಗ ಮಾಡಿಸ್ಬಿಡೋರು. ಈಗ ಉದಾಹರಣೆಗೆ ಏಪ್ರಿಲ್, ಮೇ, ಜೂನ್ ತಿಂಗಳಲ್ಲಿ ಕೆಲಸ ಆಗಬೇಕು, ಅವಾಗ ಆಗ್ತಿರ್ಲಿಲ್ಲ. ಜೂನ್, ಜುಲೈ, ಆಗಸ್ಟ್ನಲ್ಲಿ ಅದನ್ನು ಬೇಡಿಕೆ ಬರೋಂಗೆ ಮಾಡಿಕೊಂಡು ಅದಕ್ಕೆ ಬೇಕಾದ್ರೆ ನೆಟ್ಮ್ಯಾಂಡ್ NMRsನ ಜನರೇಟ್ ಮಾಡಿಬಿಟ್ಟು ಅವರು ಕೆಲಸ ಮಾಡ್ತಾಯಿದ್ರು. ಇಲ್ಲ ಅಂತ ಹೇಳಿದ್ರೆ ಕೂಲಿ ಕಾರ್ಮಿಕರಿಗೆ ಬೇಡಿಕೆ ಇರುವಾಗ ಉದ್ಯೋಗ ಖಾತ್ರಿ ಯೋಜನೆ ಕಾಮಗಾರಿಗೂ ಕೂಲಿ ಕಾರ್ಮಿಕರು ಬರೋಕ್ಕಾಗ್ತಾ ಇರಲಿಲ್ಲ, ಎರಡು ಕಾನ್ಫ್ಲಿಕ್ಟ್ ಆಗೋದು. ಹೌದು. ಹಂಗಾಗಿ ಎಷ್ಟೋ ಸರ್ತಿ ನಮ್ಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ನೆಟ್ ಮ್ಯಾಂಡೇಟ್ ರಿಪೋರ್ಟ್ಸ್ನ ಜನರೇಟ್ ಮಾಡಿ ಕೆಲಸಕ್ಕೆ ಜನ ಬರ್ದೇನೆ ಕ್ಯಾನ್ಸಲ್ ಮಾಡಿರೋದು ಇದೆ. ಇದರಿಂದ ಪಂಚಾಯಿತಿಗಳ ಒಟ್ಟಾರೆ ಸಾಧನೆ MG ನರೇಗಾ ಅನುಷ್ಠಾನದಲ್ಲಿ ಕಡಿಮೆ ಆಗ್ತಾ ಇತ್ತು. ಇದೊಂದು ಆಘಾತಕಾರ ಸಂಗತಿ. ಯಾಕಂದರೆ ಆ ಪಂಚಾಯಿತಿಗೆ ಎಷ್ಟು ಮಾನವ ದಿನಗಳು ಉದ್ಯೋಗ ಆಗತ್ತೆ ಅದರ ಆಧಾರದ ಮೇಲೆ ಅವ್ರಿಗೆ 6% ಆಡಳಿತ ವೆಚ್ಚ ಕೊಡುತ್ತೆ ಗೌರ್ಮೆಂಟ್ ಆಫ್ ಇಂಡಿಯಾ. ಅದು ಅವ್ರಿಗೆ ಸಿಗ್ತಾ ಇರಲಿಲ್ಲ. ಸೊ ಇದನ್ನೆಲ್ಲ ಅಧ್ಯಯನ ಮಾಡಿದ್ವಿ. ನಾವೆಲ್ಲ ಮಾಡಿದಾಗ ಸರ್ಕಾರಕ್ಕೆ ಹೇಳಿದ್ವಿ, ನೋಡಿ ಇಲ್ಲಿ ಬಲವಂತ ಆಗತ್ತೆ ಆಯಿತಾ, ಬೇಡಿಕೆ ಇಲ್ಲ, ಈಗ ಬಲವಂತ ಆಗತ್ತೆ. ಮತ್ತು ರೈತರಿಗೂ ಏನಾಗುತ್ತೆ, ಸಕಾಲದಲ್ಲಿ ಕೂಲಿ ಕಾರ್ಮಿಕರು ಸಿಗಲಿಲ್ಲ ಅಂದರೆ ಹಾರ್ವೆಸ್ಟ್ ಮಾಡ್ಕೊಳಕ್ಕಾಗಲ್ಲ ಅಥವಾ ಬಿತ್ತನೆ ಮಾಡ್ಕೊಳಕ್ಕಾಗಲ್ಲ. ಈ ಸಮಯದಲ್ಲಿ ಯಾಕೆ ಇದನ್ನು ನೀವು ಒತ್ತಾಯ ತರ್ತೀರಾ ಅಂತ. ಮೊದಲಿಂದ ನಾವು ಉದ್ಯೋಗ ಖಾತ್ರಿಯಲ್ಲಿ ಏನು ಹೇಳ್ತಾ ಇದ್ದೀವಿ ಅಂದರೆ, ಈ ಯೋಜನೆ ಇದು ಬೇಡಿಕೆ ಆಧಾರಿತ, ಇದು ಗುರಿ ಆಧಾರಿತ ಅಲ್ಲ. ಆ ಪಂಚಾಯಿತಿಯವರು ಕೂತ್ಕೊಂಡು ಪ್ಲ್ಯಾನ್ ಮಾಡಬೇಕು, ಎಷ್ಟು ಜನಕ್ಕೆ ಕೂಲಿಯ ಅವಶ್ಯಕತೆ ಇದೆ, ಯಾವ ವಲಯಕ್ಕೆ ಬಂದಿದೆ, ಅದು ವೈಯಕ್ತಿಕ ಕಾಮಗಾರಿಗಳನ್ನ ಅಥವಾ ಸಾಮುದಾಯಿಕ ಕಾಮಗಾರಿಗಳಂತ ನಿರ್ಧಾರ ಮಾಡಬೇಕು. ಯಾರಿಗೆ ಜಮೀನು ಇಲ್ಲ, ಭೂರಹಿತ ಕಾರ್ಮಿಕರಿದ್ದಾರೆ, ಅವ್ರು ನಾವು ಸಮುದಾಯ ಕಾಮಗಾರಿಗಳು ಮಾಡಿಸೋದಕ್ಕೆ ಅವ್ರಿಗೆ ನಾವು ಎಂಗೇಜ್ ಮಾಡ್ಬೋದು. ಯಾರಿಗೆ ಜಮೀನುಗಳಿದೆ, ದರ್ಖಾಸ್ತು ಜಮೀನಿದ್ರೂ ಪರವಾಗಿಲ್ಲ, ಅವರುಗಳು ಏನು ಮಾಡಬೇಕು, ಸ್ವತ್ತುಗಳು, ಸ್ವಯಂ ಸ್ವತ್ತುಗಳನ್ನ ಅಭಿವೃದ್ಧಿ ಮಾಡ್ಕೊಳ್ಳೋಕ್ಕೆ ಕೃಷಿ ಆಧಾರಿತ, ಪಶುಸಂಗೋಪನೆ ಆಧಾರಿತ, ತೋಟಗಾರಿಕೆ ಆಧಾರಿತ, ಜಲಮೂಲಗಳನ್ನ ಅಭಿವೃದ್ಧಿ ಮಾಡ್ಕೊಳ್ಳಿಕ್ಕೆ ಬೇಕಾದ ಕಾಮಗಾರಿಗಳು ತಗೊಳ್ಬೇಕು, ಉತ್ತೇಜನ ಕೊಡಬೇಕು ಅಂತ ಅದ್ರ ನಿಯಮ ಇದೆ. ಈಗ ಎಷ್ಟಂತ ಮಾಡೋಕ್ಕಾಗತ್ತೆ, ಅದಕ್ಕೆ ನಮ್ಮಲ್ಲಿ ಏನು ಮಾಡಿದ್ವಿ, ಗುಚ್ಛ ಕಾರ್ಯಕ್ರಮ ಅಂತ. 3 ವರ್ಷಕ್ಕೆ ಏನೇನು ಬೇಕು ಒಬ್ಬ ರೈತನಿಗೆ ಅದು ಪ್ಲ್ಯಾನ್ ಮಾಡಿ ಹಾಕ್ಬಿಡಿ, ಎಲ್ಲ ರೈತರಿಗೂ ಕೊಡ್ತೀವಿ ನಾವು ಅಂತ ಹೇಳಿ ಅದನ್ನು ನಾವು ಉತ್ತೇಜನ ಮಾಡಿದ್ವಿ. ಅದು ಎಲ್ಲ ಒಂದು ಹಂತಕ್ಕೆ ಬಂತು. ಆ ಟೈಮಲ್ಲೇ ಕೂಲಿ ಕಾರ್ಮಿಕರು ಸಿಗಲ್ಲ. ಇನ್ನು ನೆಟ್ ಮ್ಯಾಂಡೇಟ್ ಏನು ರಿಪೋರ್ಟ್ ಜನರೇಟ್ ಆಗ್ತಾನೆ, ಒಂದು ವಾರ, 15 ದಿನ, 90 ದಿನದೊಳಗಡೆ ಅವ್ರು ಪೇಮೆಂಟ್ ತಗೊಳ್ಳಿಲ್ಲ ಅಂದರೆ ಅದೆಲ್ಲ ಲಾಕ್ ಆಗ್ತಾ ಇತ್ತು, ಪೇಮೆಂಟ್ಗಳು ಆಗ್ತಾ ಇರಲಿಲ್ಲ. ಇದೇ ಒಂದು ದೊಡ್ಡ ಗೊಂದಲ ನಮ್ಮ ಗ್ರಾಮ ಪಂಚಾಯತಿ ಸಭೆಗಳಲ್ಲಿ, ಗ್ರಾಮ ಸಭೆಗಳಲ್ಲಿ. ಇದಕ್ಕೊಂದು ಉತ್ತರ ಕಂಡುಹಿಡಿಬೇಕು ಅಂತ ಹೇಳಿ ಮಾಡಿದಾಗ ಇದನ್ನು ಈ ಕಾಯ್ದೆ ಒಳಗಡೆ ತಂದಿದ್ದಾರೆ. ಒತ್ತಾಯ ಇಲ್ಲ, ಜನವರಿ 1ರಿಂದ ಇದು ಜಾರಿ ಆಗುತ್ತೆ. ಸೊ ಆ ಪಂಚಾಯಿತಿಗಳಲ್ಲಿ ಈಗ ಅಧಿಕಾರ ವಿಕೇಂದ್ರೀಕರಣ ವ್ಯವಸ್ಥೆ ಮತ್ತು ಗ್ರಾಮ ಸ್ವರಾಜ್ಯ ಪರಿಕಲ್ಪನೆ. ಗ್ರಾಮ ಸ್ವರಾಜ್ ಅಂದರೆ ಏನು, ಪ್ರತಿಯೊಬ್ಬರೂ ಕೂತ್ಕೊಂಡು ಇದು ನಮ್ಮ ನೀತಿ, ನಮ್ಮ ಸಂಸ್ಥೆ, ನಮ್ಮ ಆಡಳಿತ ಅಂತಂದು ಯೋಚನೆ ಮಾಡಿ ಸಲಹೆಗಳು ಕೊಟ್ಟು ತಮ್ಮ ಬೇಡಿಕೆಗಳನ್ನ ಅಲ್ಲಿ ದಾಖಲು ಮಾಡಿ ಅದನ್ನು GPDP ಅಂತಿದೆ, ಗ್ರಾಮ ಪಂಚಾಯತಿ ಡೆವಲಪ್ಮೆಂಟ್ ಪ್ಲ್ಯಾನ್ ಅಂತ, ಅದರೊಳಗಡೆ ಹಾಕಿ ಅದು ಪೋರ್ಟಲಲ್ಲಿ ಹಾಕಿ ಅಪ್ರೂವ್ ತೊಗೊಳ್ಬೇಕು. ಸೊ ಇದೆಲ್ಲ ಅವೇ ಇರುತ್ತೆ, ಇದರಲ್ಲೇನು ಬೇರೆ ವ್ಯತ್ಯಾಸ ಇಲ್ಲ. ಆದರೆ ಇದ್ರಲ್ಲಿ ಮಾಡಿರೋದು ಏನಪ್ಪ ಅಂತ ಹೇಳಿದ್ರೆ, ಹಿಂದೆ ಇದ್ದಾಗೆ 60-40 ರೇಷಿಯೋನಲ್ಲಿ ಕೂಲಿ ಮತ್ತೆ ಸಾಮಗ್ರಿ ಇರುತ್ತೆ. ಅಂದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಕೊಡೋದು ಮಾನವ ದಿನಗಳಿಗಷ್ಟೇನೆ, ರಾಜ್ಯ ಸರ್ಕಾರ ಕೊಡೋದು ಸಾಮಗ್ರಿಗಳ ವೆಚ್ಚ. ಮತ್ತೆ ಇವರು NMR ಜನರೇಟ್ ಮಾಡಿ ಬಿಲ್ ವೋಚರ್ ಏನಿದೆ ಅಪ್ಲೋಡ್ ಮಾಡಿದ 48 ಗಂಟೆಯಲ್ಲಿ ಅವ್ರ ಪೇಮೆಂಟ್ ಹೊಟ್ಟೋಗುತ್ತೆ. ಅದಕ್ಕೆ ಕೇಂದ್ರ ಸರ್ಕಾರ ಏನು ಮಾಡಿದೆ, ಒಂದು ಸರ್ವರ್ ಇಟ್ಟಿದೆ ಆಯಿತಾ. ಈ ಡೇಟಾ ಅಲ್ಲಿಗೆ ಹೋಗಿ ಇವ್ರದ್ದು ಬ್ಯಾಂಕ್ KYC ಮತ್ತು NMR ಎರಡೂ ಸಿಂಕ್ರನೈಸ್ ಆಯಿತು ಅಂದರೆ ಆಟೋಮೆಟಿಕ್ಕಾಗಿ ಫಂಡ್ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ. ಮೊದಲು ಯೋಜನೆ ಶುರುವಾದಾಗ 5 ದಿನಕ್ಕೆ 6 ದಿನಕ್ಕೆ ಫಂಡ್ ಟ್ರಾನ್ಸ್ಫರ್ ಆಗೋದು, ಆಮೇಲೆ 48 ಅವರ್ಸ್ಗೆ ಬಂತು, ಈಗ 24 ಅವರ್ಸ್ ಒಳಗಡೆ ಆಗುತ್ತೆ. ಈಗ ನೀವು ಎಲ್ಲವೂ ದಾಖಲೆಗಳು ಸರಿ ಇದೆ ಅಂತ ಹೇಳಿದ್ರೆ 1 ಅವರಲ್ಲೂ ಪೇಮೆಂಟ್ಗಳಾಗ್ತಾ ಇದೆ. ಅಷ್ಟು ಸ್ಪೀಡಪ್ ಮಾಡಿದೆ ಈಗ ಅದನ್ನು. ಅಂದ್ರೆ ಅವ್ರ ಕೆಲಸವನ್ನ ಮುಗಿಸಿ ಮನೆಗೆ ಹೋಗುವಷ್ಟರಲ್ಲೇ ಪೇಮೆಂಟ್ಗಳು ಆಗ್ತಾ ಇದೆ. ಅದು ಅನೇಕ ರಾಜ್ಯಗಳಲ್ಲಿ, ಅನೇಕ ತಾಲೂಕುಗಳಲ್ಲಿ ನಾವು ಅದನ್ನು ಗಮನಿಸ್ತಾ ಇದ್ದೀವಿ. ಇದು ಒಂದೇದು. ಸೊ ಹಾಗಾದ್ರೆ ಇಲ್ಲಿರೋದೇನು ಮುಖ್ಯ ಅಂತ ಹೇಳಿದ್ರೆ ಜಿಯೋ ಟ್ಯಾಗಿಂಗ್. ಯಾವ ಕಾಮಗಾರಿ ತಗೊಳ್ತಾರೆ, ವೈಯಕ್ತಿಕ ಕಾಮಗಾರಿ ಇರಲಿ, ಸಾಮೂಹಿಕ ಕಾಮಗಾರಿಗಳಾಗಲಿ, ಜಿಯೋ ಟ್ಯಾಗ್ ಇಸ್ ಮಸ್ಟ್. ಆ ಜಿಯೋ ಪೊಸಿಷನಿಂಗ್ ನಂಬರ್ ಏನು 14 ಡಿಜಿಟ್ ಬಂದೇ ಬರುತ್ತೆ, ಅದಕ್ಕೆ ಮತ್ತೆ ಡೂಪ್ಲಿಕೇಟ್ ಮಾಡೋಕ್ಕಾಗಲ್ಲ. ಮೊದಲೆಲ್ಲ ಏನು ಹೇಳ್ತಾ ಇತ್ತು, ಸರ್ 2 ಸರ್ತಿ 3 ಸರ್ತಿ ಪಂಚಾಯತಿ ಗ್ರ್ಯಾಂಟು, ಸ್ಟೇಟ್ ಗ್ರ್ಯಾಂಟು, MLA ಗ್ರ್ಯಾಂಟು,
TP ಗ್ರಾಂಟ್, ZP ಗ್ರಾಂಟ್ ಎಲ್ಲಾನು ಅದನ್ನೇ ಮಾಡಿದ್ದಾರೆ ಸರ್. ಸೊ ಇದನ್ನ ಯಾಕೆ ಮಾಡ್ತೀರಾ ಅಂತ ಒಂದು ಅಬ್ಜೆಕ್ಷನ್ ಮಾಡ್ತಾ ಇದ್ರು. ಈಗ ಅದು ರಿಫ್ಲೆಕ್ಟ್ ಆಗುತ್ತೆ, ಆಲ್ರೆಡಿ ದೇ ಹ್ಯಾವ್ ಡನ್ ಇಟ್, ಇದನ್ನು ನೀವು ತೊಗೊಳಕ್ಕೆ ಬರೋದಿಲ್ಲ ಅಂತ. ಆಮೇಲೆ ಎರಡನೇದು MG ನರೇಗಾದಲ್ಲಿ ಏನೇ ಅಸೆಟ್ ಕ್ರಿಯೇಟ್ ಆದರೂ ಒಂದು ಅಸೆಟ್ ಕ್ರಿಯೇಷನ್ ರಿಜಿಸ್ಟರ್ ಇಡಬೇಕು ಅಂತ ನಿಯಮ ಇದೆ. ಯಾವ ಅವಧಿನಲ್ಲಿ ತೊಗೊಂಡ್ರು, ಎಷ್ಟು ಮಾನವ ದಿನ ಆಯಿತು, ಎಷ್ಟು ಹಣ, 60% ಎಷ್ಟು, 40% ಎಷ್ಟು, ಮತ್ತು GPS ನಂಬರು ಬರೆದಿಡಬೇಕು ಅಂತ ನಿಯಮ ಇದೆ. ಸೋಷಿಯಲ್ ಆಡಿಟ್ಗೆ ಹೋದವರು ಅದನ್ನು ಗಮನಿಸಬೇಕು ಅಂತ ನಿಯಮ ಇದೆ. ಅದೆಲ್ಲ ಇದರಲ್ಲಿ ಮುಂದುವರಿಯುತ್ತೆ, ಇದರಲ್ಲಿ ಏನೂ ವ್ಯತ್ಯಾಸ ಆಗೋದಿಲ್ಲ. ಜಿಯೋ ಟ್ಯಾಗು. ಮತ್ತು ಎರಡನೇದು ಏನಿದೆ ಅಂದರೆ ಫೇಶಿಯಲ್ ರೆಕಗ್ನಿಷನ್. ಈಗೇನು ಮಾಡ್ತಾರೆ, ಕೃತಕ ಬುದ್ಧಿಮತ್ತೆನ ಬಳಸಿ ಯಾರ್ಯಾರು ಕೂಲಿ ಕಾರ್ಮಿಕರ ಕೆಲಸ ಮಾಡ್ತಾ ಇದ್ದಾರೆ ಅವ್ರದ್ದು ಫೇಶಿಯಲ್ ಅದನ್ನು ರೆಕಗ್ನೈಸ್ ಮಾಡಿ ಕ್ಯಾಪ್ಚರ್ ಮಾಡಿರ್ತಾರೆ. ಓಕೆ, ಇವ್ರಿಗೆ ಹಣ ಪೇಮೆಂಟ್ ಮಾಡಬೇಕು ಅಂತ ನೀವು ಇಲ್ಲಿಂದ ರಿಪೋರ್ಟ್ ಕಳಿಸಿದ್ರೆ ಅಲ್ಲಿರೋ ಫೋಟೋ ನಾವು ಫೀಲ್ಡಲ್ಲಿರೋ ಫೋಟೋ ಎರಡು ಮ್ಯಾಚ್ ಆಗಬೇಕು. ಅವಾಗ ಮಾತ್ರ ನಿಮ್ಮ ಖಾತೆಗೆ ಹಣ ಟ್ರಾನ್ಸ್ಫರ್ ಆಗುತ್ತೆ. ಅಂದರೆ ಪಾರದರ್ಶಕತೆ ಇರುತ್ತೆ, ಅತಿ ಪಾರದರ್ಶಕತೆ. ಯಾರೋ ಮಾಡಿ ಯಾರೋ ಹಣ ತಗೊಳಕ್ ಬರೋದಿಲ್ಲ. ಈಗ ಹಿಂದೆ ಇಂಥವೆಲ್ಲ ಆಗೋಗ್ಬಿಟ್ಟಿದೆ. ಆ ತಪ್ಪುಗಳ ಬಗ್ಗೆ ಮಾತಾಡೋ ಬದಲು ಉತ್ತಮ ಆಡಳಿತದ ಕಡೆ, ಸುಧಾರಣೆ ಕಡೆ ಯಾಕೆ ಗಮನ ಕೊಡಬಾರ್ದು ಅಂತ ಸರ್ಕಾರ ಗಮನಿಸಿರೋದು ನಾವು ನೋಡ್ತೀವಿ. ಸೊ ಇನ್ನೊಂದು, ವರ್ಕ್ ಸೈಟ್ನೆಲ್ಲ GPS ಮಾಡಲೇಬೇಕು. GPS ಇಲ್ಲದೆ ಕೊಡೋದಿಲ್ಲ, ಆಯಿತಾ? ಇದನ್ನು ಅರ್ಥ ಮಾಡ್ಕೋಬೇಕು. ಮತ್ತು ಇನ್ನೊಂದು ಇರೋದೇನೆಂದರೆ, ಮೊದಲಂಗೆ ದಿನಗೂಲಿ ಏನಿದೆ 350 ಇದೆ, ಇದು ನಮ್ಮ ಹಣದುಬ್ಬರ ಇದು, ಮತ್ತು ದೇಶದ ಇದನ್ನೇನು ಫಿಕ್ಸ್ ಮಾಡ್ತಾರೆ ನಿಗದಿ, ಅದ್ರ ಪ್ರಕಾರ ಇದು ವೇರಿಯೇಷನ್ ಆಗುತ್ತೆ. ಈಗ ದಿನಗೂಲಿ ಜಾಸ್ತಿ ಬರೆಸ್ತಾ ಇರೋದು ಹರಿಯಾಣ ರಾಜ್ಯ, ಅದಾದ್ಮೇಲೆ ಕರ್ನಾಟಕದಲ್ಲೇ ಜಾಸ್ತಿ ಇರೋದು. ರಾಜ್ಯ ಸರ್ಕಾರ ಬೇಕಾದ್ರೆ ಜಾಸ್ತಿನೂ ಮಾಡ್ಬೋದು, 400 ರೂಪಾಯಿ ಕೊಡ್ಬೋದು, 450 ರೂಪಾಯಿ ಕೊಡ್ಬೋದು, 500 ರೂಪಾಯಿ ಕೊಡ್ಬೋದು. ಆಗ ಅಷ್ಟು ಕಾಂಟ್ರಿಬ್ಯೂಷನ್ ರಾಜ್ಯ ಸರ್ಕಾರ ಹಾಕಬೇಕು. ಆದರೆ ನಮ್ಮ ಗ್ರಾಮ ಪಂಚಾಯಿತಿಗಳಿಗೆ ತಮ್ಮ ಮೂಲ ನಿಧಿನಲ್ಲಿ ಹೆಚ್ಚಿನ ಹಣ ಹಾಕಿ ಕೂಲಿ ಕೊಡೋಷ್ಟು ಸಶಕ್ತಿಗಳು ಬಂದಿಲ್ಲ ಇನ್ನೂ, ಅಲ್ವಾ? ಹಾಗಾಗಿ ಅದು ಗೌರ್ಮೆಂಟ್ ಮೇಲೆ ಪಾಪ ಅವಲಂಬನೆ ಆಗಿವೆ. ಜಾಸ್ತಿ ಕೊಡಕ್ಕೆ ಅವ್ರಿಗೆ ಆಸೆ ಇದ್ರೂ ಕೊಡಕ್ಕೆ ಆಗ್ತಾ ಇಲ್ಲ. ಸೊ ಅಲ್ಲಿ ಏನು ನಿಗದಿ ಆಗುತ್ತೆ ವರ್ಷಕ್ಕೊಂದು ಸರ್ತಿ, ಅದ್ರ ಪ್ರಕಾರ ಆಗುತ್ತೆ. ಅದರ 40% ಪ್ರಪೋರ್ಷನೇಟಲ್ಲಿ ಸಾಮಗ್ರಿ ವೆಚ್ಚ ಅಂತ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸೊ ಹಾಗಾದರೆ ಇದು ಯಾರಿಗೆ ನಾವು ಕೊಡ್ತಾ ಇದ್ದೀವಿ ಅಂತ ಅರ್ಥ ಮಾಡ್ಕೋಬೇಕು. ಮುಖ್ಯವಾಗಿ ಕೂಲಿ ಕಾರ್ಮಿಕರು, ಎರಡನೇದು ಯುವಜನ, ಮೂರನೇದಾಗಿ ಮಹಿಳೆಯರು, ನಾಲ್ಕನೇದಾಗಿ ರೈತರು. ಇರ್ರೆಸ್ಪೆಕ್ಟಿವ್ ರೈತ, ಅವನಿಗೆ ಜಮೀನು ಇರಬೇಕು, ಖುಷ್ಕಿ ಆದರೂ ಇರಲಿ, ತರಿ ಜಮೀನಾದರೂ ಇರಲಿ, ಅದರಲ್ಲಿ ಅವರು ಬೆಳೆ ಮಾಡ್ಕೊಳ್ಳೋದಕ್ಕೆ ಅವರು ಇದನ್ನು ಬಳಸ್ಕೋಬೋದು. ಮುಖ್ಯವಾಗಿ ಯಾವುದು, ಬದು ಮಾಡ್ಕೊಳ್ಳೋಕ್ಕೆ, ನೀರ್ಗಾಲುವೆಗಳು ಮಾಡ್ಕೊಳ್ಳೋಕ್ಕೆ, ಆಮೇಲೆ ಸಸಿಗಳನ್ನ ನೆಡ್ಕೊಳ್ಳೋಕ್ಕೆ, ಗೊಬ್ಬರದ ಗಿಡಗಳನ್ನ ಹಾಕ್ಕೊಳ್ಳೋಕ್ಕೆ, ಕೊಟ್ಟಿಗೆ ಕಟ್ಕೊಳ್ಳೋದಕ್ಕೆ, ಆಮೇಲೆ ಕೃಷಿ ಹೊಂಡ ಮಾಡ್ಕೊಳ್ಳಿಕ್ಕೆ, ಎರೆಹುಳು ಗೊಬ್ಬರ ತೊಟ್ಟಿಗಳು ಮಾಡ್ಕೊಳ್ಳೋದಕ್ಕೆ. ಇವೆಲ್ಲ ಏನಂದರೆ ಅವನಿಗೆ ಪೂರಕ ಅಂಶಗಳು, ಬೆಳೆಯಲ್ಲಿ ಉತ್ತಮ ಸಾಧನೆ ಮಾಡಿ ಲಾಭ ಮಾಡಲಿಕ್ಕೆ ಬೇಕಾಗಿರುವಂಥ ಸಂಗತಿಗಳು. ಅದನ್ನು ಅವನು ಮಾಡ್ಕೋಬೋದು. ಅದು ಕೂಲಿ ಸರ್ಕಾರ ಕೊಡುತ್ತೆ, ಬಟ್ ಅದರ ಆಸ್ತಿ ನಿರ್ಮಾಣ ಅವನ ಹೆಸರಲ್ಲಾಗತ್ತೆ. ಹಾಗಾಗಿ ಇವೆಲ್ಲ ನಿರ್ಮಾಣ ಆಯಿತು ಅಂದರೆ ಅವರ ಜಮೀನಿನ ಮೌಲ್ಯ ಜಾಸ್ತಿ ಆಗುತ್ತೆ, ಅದಕ್ಕೆ ಒಂದು ದರ ನಿರ್ಧಾರಣೆ ಜಾಸ್ತಿ ಆಗುತ್ತೆ, ವ್ಯಾಲ್ಯೂಯೇಷನ್ ಜಾಸ್ತಿ ಆಗುತ್ತೆ. ಅದ್ರ ಮೇಲೆ ಅವರು ಬ್ಯಾಂಕಲ್ಲಿ ಬೇಕಾಗಿರುವ ಸಾಲ ಸೌಲಭ್ಯಗಳನ್ನ ಸುಲಭವಾಗಿ ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಸೊ ಇದನ್ನು ನಾವು ಗಮನಿಸಬೇಕು. ಸೊ ಹಾಗಾದರೆ ವಿಕಸಿತ ಇದರ ಮುಖ್ಯವಾದ ಇದೇನಂತ ಹೇಳಿದ್ರೆ, ಗ್ರಾಮದಿಂದ ರಾಷ್ಟ್ರದ ಕಡೆಗೆ ಅಭಿವೃದ್ಧಿ ಆಗಬೇಕು ಅಂತ. ಈಗ ರಾಷ್ಟ್ರದಿಂದ ಗ್ರಾಮಕ್ಕೆ ಅಭಿವೃದ್ಧಿ ಬರಲಿ ಅಂತ ನಾವು ಕನಸು ಕಾಣ್ತಾ ಇದ್ದೀವಿ. ಇದು ಹಂಗಲ್ಲ. ಸೊ ನೆಕ್ಸ್ಟ್ 2 ದಶಕದಲ್ಲಿ ಅಂದರೆ 20 ವರ್ಷದಲ್ಲಿ ಈ ಎಲ್ಲ ಯೋಜನೆಗಳು ಸಮನ್ವಯಿತ ಯೋಜನೆ, ಇದು ಅರ್ಥ ಮಾಡ್ಕೋ, ಸಮನ್ವಯಿತ ಸಂಯೋಜಿತ ಯೋಜನೆಗಳಿಂದ 3 ಟ್ರಿಲಿಯನ್ ಹಣ ಆರ್ಥಿಕತೆಗೆ ಕೊಡುಗೆ ಈ ವಲಯದಿಂದ ಬರಬೇಕಂತ ಅವ್ರು ನಿರೀಕ್ಷೆ ಮಾಡ್ತಾ ಇದ್ದಾರೆ. ಒಟ್ಟು 33 ಟ್ರಿಲಿಯನ್ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ. ಬಟ್ ಈ VB ರಾಮ್ಜಿ ಯೋಜನೆ ಅಡಿಯಲ್ಲಿ 3 ಟ್ರಿಲಿಯನ್ ಹಣ ನಮಗೆ ಬಂತು ಅಂದರೆ ನಮ್ಮ ಆರ್ಥಿಕ ಬೆಳವಣಿಗೆ ವೇಗ ವಿಕಸಿತ ಭಾರತಕ್ಕೆ ಜಾಸ್ತಿ ಆಗುತ್ತೆ. ಆಮೇಲೆ ವಿಕಸಿತ ಭಾರತದ ಮುಖ್ಯ ಗುರಿ ಏನು? ನಮ್ಮ ಸ್ವತಂತ್ರ ಬಂದು 100 ವರ್ಷದ ಸಂಭ್ರಮಾಚರಣೆಯಲ್ಲಿ ನಮ್ಮ ದೇಶ ಏನಾಗಬೇಕು, ಅಭಿವೃದ್ಧಿ ದೇಶ ಆಗಬೇಕು ಅಂತ. ಈ ಎಲ್ಲರ ಪ್ರಯತ್ನದಿಂದ ಇದಾಗಬೇಕು ಅಂತ. ಸೊ ಇದ್ರ ಜೊತೆಗೆ ಸರ್ಕಾರ ಏನೇನು ಮಾಡಿದೆ ಅಂದರೆ ಬೇರೆ ಸ್ಕೀಮ್ಗಳನ್ನ ಇಂಟಿಗ್ರೇಷನ್ ಮಾಡಿದೆ. ಇದು ನಾವು ಅರ್ಥ ಮಾಡ್ಕೋಬೇಕು, ವಿಶಾಲ ದೃಷ್ಟಿಕೋನದಲ್ಲಿ ಯೋಚನೆ ಮಾಡಬೇಕು. ಆ ಎಲ್ಲ ಯೋಜನೆಗಳು ಈಗಾಗಲೇ ನಮ್ಮಲ್ಲಿ ಜಾರಿ ಆಗ್ತಾ ಇದೆ. ಒಂದನೇದು ಬಡತನ ನಿರ್ಮೂಲನೆ, ಒಂದರಿಂದನೇ ಆಗೋದಿಲ್ಲ ಬಡತನ ನಿರ್ಮೂಲನೆ, ಬೇರೆ ಸ್ಕೀಮ್ಗಳು ಬೇಕು. ಅದನ್ನ ಇದ್ರ ಜೊತೆಗೆ ಸಮನ್ವಯಿತ ಮಾಡಿದ್ದಾರೆ. ಆಮೇಲೆ 80 ಕೋಟಿ ಇಂಡಿಯನ್ಸ್ ಯಾರು ಭಾರತೀಯರಂತ ಇದ್ದಾರೆ ಅವರಿಗೆಲ್ಲ ಇದರಿಂದ ಪ್ರಯೋಜನ ಆಗುತ್ತೆ, ಉದ್ಯೋಗ ಸಿಗುತ್ತೆ ಅಂತ ಮಾಡಿದ್ದಾರೆ. ಮುಖ್ಯವಾಗಿ ತಳ ಸಮುದಾಯ, ಭೂರಹಿತ ಕಾರ್ಮಿಕರು, ರೈತ ಕಾರ್ಮಿಕರು, ದಿವ್ಯಾಂಗಗಳು, ವಿಶೇಷ ಚೇತನರಿಗೆ ಇದರಲ್ಲಿ ಬೆಂಬಲ ನೆರವು ಕೊಡಲೇಬೇಕು, ಕಡ್ಡಾಯ. ಇವ್ರು ಬಿಟ್ಟು ಮಾಡಬಾರ್ದು ಅಂತ ಇದೆ. ಆಮೇಲೆ 4ನೇದಾಗಿ ಬುಡಕಟ್ಟು ಜನ. ಯಾಕಂದರೆ ಬುಡಕಟ್ಟು ಜನರ ಪ್ರದೇಶದಲ್ಲಿ NMR ಅಂತ ನಾವೇನು ಮಾತಾಡ್ತೀವಿ ಅದಕ್ಕೆ ಬೇರೆ ರೇಟ್ ಇದೆ. ಬಯಲು ಪ್ರದೇಶದಲ್ಲಿ ಬೇರೆ ಇದೆ, ಕಲ್ಲು ಪ್ರದೇಶದಲ್ಲಿ ಬೇರೆ ಇದೆ, ಮಣ್ಣು ಪ್ರದೇಶದಲ್ಲಿ ಬೇರೆ ಇದೆ.
ಸೊ ಅವ್ರಿಗೆ ಉತ್ತೇಜನ ಕೊಡಬೇಕು, ಯಾಕಂದರೆ ಕಾಡು ಪ್ರದೇಶ ವ್ಯವಸಾಯ ಮಾಡಲಿಕ್ಕೆ ಕಷ್ಟ ಇದೆ. ಸೊ ಅದಕ್ಕೆ ಬೇಕಾಗಿದ್ದ ಇನ್ಪುಟ್ ಕೊಡೋದಕ್ಕೆ ಸಹಿತ ಇದರಲ್ಲಿ ಅವಕಾಶ ಮಾಡಿಕೊಂಡಿದ್ದಾರೆ. ಸೊ ಹಾಗಾಗಿ ಇದರೊಳಗಡೆ ಏನೇನು ಯೋಜನೆಗಳು ತಂದಿದ್ದಾರೆ, ಒಂದೇದು ಫಸಲ್ ಬಿಮಾ ಯೋಜನೆ ತಂದಿದ್ದಾರೆ, ಮಣ್ಣು ಪರೀಕ್ಷೆ ತಂದಿದ್ದಾರೆ, ಆಮೇಲೆ ಬೇಕಾಗಿರೋ ಸಾಲ ಕಾರ್ಯಕ್ರಮಗಳೆಲ್ಲ ಇದರೊಳಗೆ ತಂದಿದ್ದಾರೆ, ಈಸಿಯಾಗಿ ತಗೊಳ್ಬೋದು ಆಯಿತಾ. ಈ ಥರದ್ದೆಲ್ಲ ತಂದು ಒಂದು ಸಂಯೋಜಿತವಾಗಿ ಪ್ರಯತ್ನ ಪಟ್ಟಾಗ ಈ ಒಂದು ವಲಯದಿಂದ ಕೃಷಿ, ತೋಟಗಾರಿಕೆ, ಪಶುಸಂಗೋಪನೆ, ಜಲಾನಯನ, ಆಮೇಲೆ ಸಾಮಾಜಿಕ ಅರಣ್ಯ, ಆಮೇಲೆ ಅರಣ್ಯ ಅಭಿವೃದ್ಧಿ, ಜಲಾನಯನ ಅಭಿವೃದ್ಧಿ, ಕಿರು ನೀರು ಸೌಲಭ್ಯಗಳಿದು, ಮಣ್ಣು ಮತ್ತು ತೇವಾಂಶ ಇವುಗಳನ್ನ ಜಾಸ್ತಿ ಮಾಡಿಕೊಳ್ಳಿಕ್ಕೆ ಇದು ಉತ್ತೇಜನಕಾರಿಯಾಗುತ್ತೆ. ಅದು ಖಂಡಿತವಾಗಿ ಇವತ್ತಲ್ಲ ನಾಳೆ ನಮ್ಮ ರೈತರಿಗೆ ಸುಸ್ಥಿರ ಬೆಳೆ ಮತ್ತು ಕೃಷಿ ಮಾಡಲಿಕ್ಕೆ ಮತ್ತು ಲಾಭ ಮಾಡ್ಕೊಳ್ಳಿಕ್ಕೆ ಕಾರಣ ಆಗುತ್ತೆ ಅಂತ ಈ ನಿಟ್ಟಿನಲ್ಲಿ ಯೋಚನೆ ಮಾಡ್ತಾ ಇದೆ. ರಾಮ್ಜಿ ಅನ್ನೋದೇನೆಂದರೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ರೂರಲ್ ಅಂಡ್ ಆಜೀವಿಕ ಮಿಷನ್. ಜಿ ಅಂದರೆ ಗ್ರಾಮೀಣ ಅಂತ, ಅದ್ಯಾವುದೋ ದೇವ್ರ ಹೆಸರಲ್ಲ ಅದು. ಸೊ ತುಂಬ ಜನರಿಗೆ ಆ ಥರ ಕಲ್ಪನೆ ಇದೆ, ಮಹಾತ್ಮ ಗಾಂಧಿಗೆ ಕಿತ್ಬಿಟ್ಟು ಯಾಕೆ ಅದನ್ನು ಮಾಡಿ. ಇಲ್ಲ, ಮಹಾತ್ಮ ಗಾಂಧಿಯವರ ಮೂಲ ಕಲ್ಪನೆ ಮೇಲೇ ಹಳ್ಳಿಗಳಿಗೆ ಫೋಕಸ್ಡ್ ಆಗಿ ಎಲ್ಲ 17 ಯೋಜನೆಗಳನ್ನ ಸಂಯೋಜಿತ ಮಾಡಿ ಇವುಗಳೆಲ್ಲ ನೆರವು ಈ ಯೋಜನೆ ಒಳಗಡೆ ಹೋಗಬೇಕು ಅಂತ ಮಾಡಿದ್ದಾರೆ. ತುಂಬ ಸಂತೋಷ ಸರ್. ಜಿ ರಾಮ್ಜಿ ಏನು ಹೊಸ ಮಸೂದೆ ಹೊರ ಬಂದಿದೆ, ಇದರ ತಾತ್ಪರ್ಯ ಮತ್ತು ಈ ಮೂಲಕ ಏನೆಲ್ಲ ನಾವು ಬೆಳವಣಿಗೆಯನ್ನು ಸಾಧಿಸಬಹುದು, ಮತ್ತು ಜನಮುಖಿಯಾದಂಥ ಈ ಒಂದು ಮಸೂದೆ ಎಷ್ಟು ಜನಪರವಾಗಿರ್ತದೆ, ಯಾರ್ಯಾರೆಲ್ಲ ಇಲ್ಲಿ ಇದರ ಪ್ರಯೋಜನವನ್ನು ಪಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಸವಿಸ್ತಾರವಾಗಿ ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ರಿ. ಎಲ್ಲ ಕೇಳುಗರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇತ್ತೀಚೆಗೆ ಸಂಸತ್ತಿನ ಉಭಯ ಸದನಗಳಲ್ಲಿ ಅನುಮೋದನೆಗೊಂಡ ಜಿ ರಾಮ್ಜಿ ಮಸೂದೆ 2025 ಕುರಿತು ಮಾತುಕತೆ ಕೇಳಿದಿರಿ. ಪಾಲ್ಗೊಂಡಿದ್ದವರು ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಯೋಜನೆಗಳ ನೀತಿ ನಿರೂಪಕರು ಹಾಗೂ ಮಾರ್ಗದರ್ಶಕರಾದ ಡಾಕ್ಟರ್ ಜಿ ಅಚ್ಯುತರಾವ್. ಇವರೊಂದಿಗೆ ಮಾತುಕತೆಯಲ್ಲಿ ಪಾಲ್ಗೊಂಡಿದ್ದವರು ಡಾಕ್ಟರ್ ಮೈಸೂರು ಉಮೇಶ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.